ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬೆಟಗೇರಿ. ನಾನು ಸಂಪಾದನೆ ಮಾಡಿರುವಂಥ ಈ ಶ್ರೀಕೃಷ್ಣ ಪಾರಿಜಾತ ರಂಗಪ್ರಯೋಗವನ್ನು ತಮ್ಮ ಮುಂದೆ ವಾಚನ ಮಾಡ್ತಾ ಬಂದಿದ್ದೀನಿ. ಮಾಯಾವಾದ ಶ್ರೀಕೃಷ್ಣ ಪರಮಾತ್ಮ ಕೊರವಂಜಿ ರೂಪದಲ್ಲಿ ಬಂದು ಆತ ಕೂಸಿನ ಮಹತ್ವವನ್ನು ಹೇಳ್ತಾ ಮಕ್ಕಳಿಗೆ ತಾಯಿಯ ಒಂದು ಹಾಲು ಶ್ರೇಷ್ಠ ಅಂತ ತಾಯಿ ಎದೆ ಹಾಲನ್ನು ಕುಡಿಸಬೇಕು ಅನ್ನುವಂಥ ಒಂದು ನೀತಿಯನ್ನು ಹೇಳ್ತಾ ಇದ್ದಾಗ ನನ್ನ ಕಂದ್ರೆ ನೀನು ಸಮಾಧಾನ ಮಾಡುವಂಥ ತಕ್ಷಣ ಕೊಟ್ಟ ನೋಡುವ ಮೊಲೆಯ ಕಾಯ ಜಾನಕಗಮ್ಮ, ಕೊಟ್ಟ ನೋಡುವೆ ಮೊಲೆಯ ಕಾಯ ಜಾನಕಗಮ್ಮ, ಮದನ ಜಾನಕಗಮ್ಮ ಮನ್ಮಥ ಎನಕಂದ ಮನ್ಮಥ ನಡೆಬಟ್ಟೆ ತೋರಿಸ ಬಾಲಿಯರ ಮನೆಗಮ್ಮ, ಕೊಟ್ಟ ನೋಡುವೆ ಮೊಲೆ ಹೋತಾಯ ತೀತೇನದೂತೆ ಅಂದ್ರೆ ನೀನು ಕಂದಂಗೆ ಮಲಿಗೆ ಕೊಟ್ಟು ಹಂಗಾದ್ರೆ ಈಗ ಅದನ್ನ ಕಂದು ಸಮಾಧಾನ ಅದು. ಮಕ್ಕಳಿಗೆ ತಾಯಿ ಎದೆ ಅಂದ್ರೆ ಹಾಲು ಅಂದ್ರೆ ಶ್ರೇಷ್ಠ. ತಾಯಿ ಎದೆ ಅಂದರೆ ಬೆಚ್ಚನೆಯ ಗೂಡು. ಎಲ್ಲಿ ಮಕ್ಕಳು ತಮ್ಮನ್ನು ತಾವು ಮರೆತು ಸ್ವರ್ಗವನ್ನು ಸುಖವನ್ನು ಅನುಭವಿಸ್ತಾವು, ಅಲ್ಲಿ ಆನಂದವಾಗಿರ್ತಾವೆ ಅಂತಂದ್ರೆ ಅದು ತಾಯಿಯ ಎದೆಯೊಳಗನ. ಅದಕ್ಕೆ ನೋಡುವ ಕೋಳಿಗಳು ಸಹಿತ ಮರಿಗಳನ್ನ ಹೆಂಗೆ ಮಾಡ್ತಾವು, ತಮ್ಮ ಚಕ್ಕಾಗ ಅದು ಅಪ್ಪಿಕೊಂಡಿರ್ತಾವೆ. ಹಾಗೆ ಪ್ರತಿಯೊಂದು ಕೂಸಿಗೆ, ಪ್ರತಿಯೊಂದು ಜನ್ಮಕ್ಕೆ, ಪ್ರತಿಯೊಂದು ಜೀವಿಗಳಿಗೆ ತಾಯಿಯ ಎದೆ ಅಂತಂದ್ರೆ ಆಶ್ರಯದ ಗೂಡು ಐತೆ ನೋಡು. ಕೊರಂಜಿ ನಿನ್ನ ಕೂಸು ಹನುಮಂತ ಆದ್ರೆ ನಾಟಿ ಎತ್ಕೋತಂತಾರವಯ್ಯ, ಎಷ್ಟು ಚಂದ ಐತಿ ನಿನ್ನ ಕೂಸ. ಅಲ್ಲ, ಮಕ್ಕಳನ್ನ ಕಂಡ್ರೆ ಯಾರಿಗೂ ಪ್ರೀತಿ ಬರೋಂಗಿಲ್ಲ, ಎಲ್ಲರೂ ಮಕ್ಕಳನ್ನ ಕಂಡ್ರೆ ಪ್ರೀತಿಯಿಂದ ಎತ್ಕೋತಾರೆ ನೋಡುತ್ತಿ. ನಮ್ಮ ಹಿಮ್ಮ್ಯಾದೂತಿಗೆ ಮಕ್ಕಳು ಅಂದ್ರೆ ಭಾಳ ಪ್ರೀತಿವ. ಯಾರು ಮಕ್ಕಳನ್ನ ಕಂಡ್ರೆ ಅದನ್ನು ಭಾಳ ಪ್ರೀತಿಯಿಂದ ಎತ್ಕೋಟ್ಟು ಒದ್ದಾಡ್ತಾ ಇದೆಯೋ ಊರೆಲ್ಲ ತುರುಮುರ್ತೈತಿ. ದೇವರು ಒಂದು ಸಣ್ಣ ಕೂಸರ ಪುಣ್ಯಾರ ಕೊಡಬಾರ್ದು, ಪಾಪ ಇದಕ್ಕೆ ಮಕ್ಕಳೇ ಇಲ್ಲ, ಅಲ್ಲಿ ಮಕ್ಕಳಾಗಿಲ್ಲ ಅಂತೇಳಿ ಹೆಂಗೆ ಹತ್ಕೋತ ಕೊಂಡಿರ್ತೈತಿ ನೋಡಿದ್ದು. ಅಲ್ಲದೂತಿ ನಿಮ್ಮ ತಂಗಿ ಹಿಮ್ಮ್ಯಾದೂತಿಗೆ ಮಕ್ಕಳಾಗಿಲ್ಲ ಇಲ್ವಾ? ಮಕ್ಕಳಾಗಿಲ್ಲ ಪಾಪ. ನಾನು ಅವಳನ್ನು ಸ್ವಲ್ಪ ಮಾತಾಡ್ಸೇನು ತಡಿವ. ಹಂಗಾದ್ರೆ ತೂತೆ ಅಳಬೇಡಮ್ಮ, ನಿನಗೆ ಮಕ್ಕಳು ಬೇಕು ಹೌದಲ್ಲೋ? ಹೌದು ಕೊರಂಜಿ, ನನಗೆ ಮಕ್ಕಳೇ ಇಲ್ಲ ಕೊರಂಜಿ, ನನಗೆ ದೇವ್ರ ಮಕ್ಕಳನ್ನ ಕೊಟ್ಟಿಲ್ಲ, ಮಂದಿ ಮಕ್ಕಳ ನೋಡಿ ಆಕರ್ತಿ ಪಡ್ತೀನಿ. ಅದರ ಮಂದಿ ಮಕ್ಕಳು ನಮ್ಮ ಮನೆ ಮಕ್ಕಳಾಗುತ್ತಾವೆ, ಹೆಂಗೆ ಆಗ್ತಾವ? ಹಾಗಾದ್ರೆ ನೀನು ದೇವರಿಗೆ ಆದರೂ ನಡ್ಕೋಬೇಕಾಗಿತ್ತಲ್ಲ ಭಕ್ತಿಲೇ. ಕೊರವಂಜಿ ನಿನ್ನ ಮುಂದೆ ಹೇಳ್ತೀನಿ, ನಾ ಭಕ್ತಿಲೇ ನಡ್ಕೊಳ್ಳಾರ್ದು ದೇವರೇ ಇಲ್ಲಿ ನೋಡುವ. ಎಲ್ಲ ದೇವರಿಗೆ ಕರೆಯವ್ವ, ಕಂಟೆವ್ವ, ಕಲ್ಲವ್ವ, ಮಲ್ಲವ್ವ, ಬೀರಪ್ಪ, ಹುಚ್ಚಿರಪ್ಪ, ಆಶವಪ್ಪ, ಎಲ್ಲ ಹೊನ್ನಪ್ಪ ಎಲ್ಲರಿಗೂ ನಡ್ಕೊಂಡು ಕರೆ. ನನಗೇನು ಮಕ್ಕಳಾಗಲಿಲ್ಲ ನೋಡುವ. ಅಲ್ಲ, ಬನ್ನಿ ಗಿಡಕ್ಕೆ ನಡ್ಕೊಂಡ್ರೆ ಆ ಮಹಾಕಾಳಿದೇವಿ ಮಕ್ಕಳ ಕೊಡ್ತಾಳೆ ಅಂತಂತಾರಂತೆ, ಅಲ್ಲಾರು ಹೋಗ್ಬೋದಾಗಿತ್ತಲ್ಲ. ನೋಡ್ಕೊರಂಜಿ, ಬನ್ನಿ ಗಿಡ ಸುತ್ತ ಹಾಕಿ ಕಂಟಿ ಮಳೆ ಸಿಕ್ಕ ಎರಡು ಜೋಡು ಪತ್ಲ ಹರ್ಕೊಂಡು ಕರೆ. ನನಗೇನು ಮಕ್ಕಳಾಗಲಿಲ್ವ? ಅದೇ ದುಃಖದಾಗದಿ. ನೀನು ಮತ್ತೇನು ಮಾಡಿದ್ವ ಮಕ್ಕಳ ಪಡಿ ಸಲುವಾಗಿ? ನಿನ್ನಂತಕ್ಕೆ ಒಬ್ಬ ಶಾನ್ಯಾಳ ನನಗೆ ಭೇಟಿಯಾಗಿದ್ಲ್ವ, ಹೇಳಿದ್ಳು. ಏನಂತ ಹೇಳಿದಳು ನಿನಗೆ? ಹುಚ್ಚಿ, ಅಲ್ಲೇ ಇಲ್ಲೇ ನಡ್ಕೋಕ್ಕಿಂತ ಹನುಮಂತ ದೇವರಿಗೆ ನಡ್ಕೋ ಅಂದಳು. ಹುಟ್ಟಪತ್ತಲೇ ಹೋಗಬೇಕು ಒಂದು ವಾರ ಅಂತ ಹೇಳಿವ. ನೋಡು, ಮಕ್ಕಳು ಅಂತಂದ್ರೆ ನೋಡು, ಯಾರಿಗಾದರೂ ಹುಚ್ಚಿರ್ತೈತಿ. ನನಗೆ ಹಂಗಾರ ಆಗಲಿ ಹಿಂಗಾರ ಆಗಲಿ ಮಕ್ಕಳಾದ್ರೆ ಸಾಕಂತೇಳಿ ಆಕೆ ಹೇಳ್ದಂಗೆ ನಸಿಕಣಾಗಿ ಎದ್ದ. ನಾ ಹುಟ್ಟ ನಾನು ಹನುಮಂತೇವ್ರಿಗೆ ಹೋಗ್ತೀನಿವ. ಹೋಗ್ತೀನಿ, ಆದ್ರೆ ಒಂದೇ ದಿವಸ ಉಳಿತು. ನಾ ಭಾಳ ಔಷಧಿ ನಾನು ನಸಿಕನಾಗಿನ ಜುಮ್ಮು ಬೆಳಕಾಗ್ತಿತ್ತು. ಹನುಮಂತೇವ್ರ ಗುಡಿಗೆ ಹೋಗಿ ನಮಸ್ಕಾರ ಮಾಡ್ತಿದ್ನಿ. ಕಣ್ಣು ಮುಚ್ಚಿದಾಗ ಯಾರೋ ಕೆಮ್ಮಿದಂಗೆ ಆತು ನೋಡ್ಕೊರಂಜಿ. ಅದು ಹಂಗಾಗ ಯಾರು ಕೆಮ್ಮಿದವರು ಪ್ಯಾರೆ ಅಲ್ವಾ? ಅದು ನಮ್ಮ ಓಣ್ಯಾಗಿನ ಮುದುಕ. ಅದಕ್ಕೆ ಲೌಟಿ ಹಸ್ರಾಗಿ ಆಗ್ತಿದೆ ಅಂತೇಳಿ ಅವತ್ತು ಹನುಮಂತೇವ್ರ ಗುಡಿಗೆ ಬಂದಿತ್ತು. ನನಗೆ ಬತ್ತಲೆ ಅವತಾರ ನೋಡಿ ಮನಸ್ಸು ಕರಗಿ ಬಿತ್ತು ಆ ಮುದುಕಂದ. ನೀನು ಬತ್ತಲೆ ನೋಡಿದ ಆ ಮುದುಕ ಅಲ್ವಾ? ಇರಲಿ ಬಿಡು ತಂಗಿ, ನೀ ಎಂಥ ಶಾಣಾಡಿದೀವ. ಹನುಮಂತೇವ್ರಿಗೆ ನಡ್ಕೊಳಕತ್ತಿ. ಹನುಮಂತೇವರ ಮೊದಲ ಬ್ರಹ್ಮಚಾರಿ. ಈ ಸಂಸಾರ ಸುದ್ದಿನೇ ಬೇಡ ಅಂತ ಟೊಂಕದ ಮೇಲೆ ಕೈ ಇಟ್ಕೊಂಡು ನಿಂತಾನು.
ಇಂಥವು ಬೇಡ್ಕೊಂಡ್ರೆ ಏನಾರು ಯಾರಿಗೆ ಮಕ್ಕಳಾಗ್ತವೇನು ಅಂದಕ್ಕೂ ನನಗೆ ಮತ್ತಷ್ಟು ದುಃಖ ಆಯ್ತು ತಡಿಲಿಲ್ಲ. ಅದೇ ದುಃಖದಾಗ ಹತ್ಕೋತ ಮನೆ ಕಡೆ ಬರಾಕತ್ತಿದ್ ನೀವು. ಮುಂದೆ ಏನಾಯ್ತು, ಹಾದ್ಯಾಗ ಒಂದು ಗುಟ್ಕಲ್ ಸಿಕ್ಕಿತ್ತವ. ಆ ಗುಟ್ಕಲ್ಗೆ ತೆಕ್ಕೆಗಳಾಕತ್ತಿದ್ನಿ. ಆವಾಗ ಆ ಗುಟಲ್ ಮ್ಯಾಗಿನ ಸಾಹೇಬ ಬಂದು ನಾ ಗುಟ್ಕಲ್ ಕೇಳ್ದಂತೇಳಿ ನಾನು ಬಡದು ನೋಡುವ. ಹೀಗಾಗಿ ನನಗೆ ಮಕ್ಕಳು ಅಂತೇಳಿ ಹಂಬಲ ಅದಿನ್ನು ಹೋಗುವಾತು ನೋಡ್ರಿ. ಮಕ್ಕಳ ಸಂಕಟ ಅರ್ಥ ಆಗಲಿಲ್ಲ. ತಮ್ಮ ಡ್ಯೂಟಿ ಮಾಡಿದ್ರು ಆದ್ರೆ ನನಗೆ ಮಕ್ಕಳೇ ಯಾರು ಕೊಡ್ತಾರವ. ಬಂಗಾರ ಆತು ನೋಡುವ ಕೊರಂಜಿ. ಹುಡುಕು ಬಳ್ಳಿ ಖಾಲಿ ಸಿಕ್ಕಂಗತ್ತು ನೀ ಮಕ್ಕಳಾಗ ಕೊಡ್ತೀನಿ ಅಂತ ಅಂದ್ಕೂಲೆ ರೋಗಿ ಬಯಸಿದ್ದು ಹಾಲು ಮತ್ತು ವೈದ್ಯರು ಹೇಳಿದಂಗೆ ಅದು ನನಗೂ ಮಕ್ಕಳು ಬೇಕಾಗಿದ್ದು ನೀ ಕೊಡ್ತೀನಿ ಅಂತ ಬಾಯಿಲೆ ಬಂತಲ್ಲ. ಎಷ್ಟು ಮಕ್ಕಳು ಬೇಕು ನಿನಗೆ? ನಿನಗೆ ಬೇಕಾದಷ್ಟು ಕೊಡುವ ಕೊರಂಜಿ. ತಿಂಗಳಿಗೊಂದು ಕೊಡಲೇನು ಮಕ್ಕಳು ಹಡೀತಿ ಅವಕ್ಕೇನು ಹೆಸ್ರು ಇಡ್ತೀವ? ಅಯ್ಯೋ ತಿಂಗಳಿಗೊಂದು ಕೊಡ್ತೀವಿ ಅನ್ಕೂಲೆ ಮುಂದೆ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಇರಲಿ, ಏನು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಇರಲು ಹೆಂಗೆ ಇರಲಿ, ತಿಂಗಳಿಗೊಂದು ಹಡಿದಾರೆ ಹೆಂಗೆ ಅಂತೂ ಮಕ್ಕಳ ಮೇಲೆ ನನಗೆ ಅಷ್ಟು ಆಸೆ ಐತೆ ಅಲ್ಲ. ಅದನ್ನು ನೋಡಿ ನಂಗೆ ಏನು ಕೊರಂಜಿ ಲೋಕದಾಗ ಮಂದಿ ಎಲ್ಲ ಬಂಜಿ ಅಂತಿದ್ರು. ಒಟ್ಟು ನನಗೆ ಒಂದು ಮಗ ಸಾಕು. ಹಂಗೆ ಆರ್ತಿಗೊಬ್ಬಳು ಮಗಳು ಕೀರ್ತಿಗೊಬ್ಬಳು ಮಗ ಅಂತಾರಲ್ಲ, 2 ಮಕ್ಕಳು ಬೇಕೇನು? ಅಷ್ಟಾದರೂ ಭಾಳ ಚಲೋ ಕೊರಂಜಿ. ನೋಡ್ರುತ್ತೆ ಲೌಕಿಕದಲ್ಲಿ ವಂಶ ಅಭಿವೃದ್ಧಿ ಆಗೋ ಸಲುವಾಗ ಇವೇನು ಲೌಕಿಕ ಮಕ್ಕಳು ಬೇಕು. ಅಕಸ್ಮಾತ್ ನಮಗೆ ಮಕ್ಕಳು ಆಗಲಿಲ್ಲ ಅಂದರೂ ಕೂಡ ಚಿಂತೆ ಮಾಡಬಾರ್ದು. ಯಾಕಂದ್ರೆ ನಾವು ದೇವರಿಗೆ ಮಕ್ಕಳಾಗಬೇಕಮ್ಮ. ಅಂಥ ಜ್ಞಾನರತ್ನ ಅನ್ನುವಂಥ ಮಗನನ್ನು ಕೊಡ್ತೀನಿ. ಅಂಥ ಜ್ಞಾನರತ್ನ ಅನ್ನುವಂಥ ಮಗವನ್ನು ಪಡ್ಕೊಂಡೆ ನೀನು ಧನ್ಯಳಾಗು. ಯಾಕಂದರೆ